ನಾವು ಕಿಚನ್ ಪಂಚಾಯತಿ ಇಲ್ಲ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ ಕಿಚ್ಚ ಇವತ್ತಿದ್ರು ಕರೆಕ್ಟ್ ಧನ್ಯವಾದಗಳು ಕಿಚ್ಚ ಸುದೀಪ್ ಸರ್ ಕರ್ನಾಟಕ ಜನತೆಯಿಂದ. ಇವತ್ತು ಅಶ್ವಿನಿಗ್ ಬರಬ್ಬರ್ ಮಂಗಳಾರತಿ ಕೈ ತೋರ್ಸಿ ಹೇಳಿದ್ನಲ್ಲ ಸರಿಯಾಗಿದ್ರು ನೋಡಿ. ಇನ್ನೇನ್ ಹೇಳ್ಬೇಕತ್ತ? ರೇಷ್ಮೆ ಸೀರೆನ ಸುತ್ತಿ ಹೊಡಿತಾರಂತಾರಲ್ಲ ಆತರ ಇರ್ಲಿ. ಒಂದ್ ಸ್ವಲ್ಪ ಏಜ್ನು ಐತಕಿ ಯಾಕಂತನೋ ಏನೋ ಒಟ್ಟು ಅಂದ್ರೆ ಅಷ್ಟು ಬೈಲೇಬೇಕಂತ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಾಳ ಇಗ್ನೋರ್ ಮಾಡ್ತಾರೆ. ಅದೇ ನೀವ್ ಹಂಗ್ ಮಾಡ್ತೀರ ನಾನು ಹಂಗೆ ಮಾಡ್ಲಾ ಅಂತ. ಅವ್ರು ಮಾಡಿದ ತಪ್ಪು ನಾನು ಮಾಡಲ್ಲ, ನನ್ ಬಾಯಾಗೆ ಯಾಕೆ ತರಿಸ್ತೀರಿ ಅಂತ ನಾನ್ ಸೈಲೆಂಟ್ ಇದ್ರು ಹೇಳಲೇಬೇಕಾದ ಪರಿಸ್ಥಿತಿ. ಅದೇ ಒಂದ್ ಇಟ್ಟಿಗೆ ಬಿಟ್ಟು ಹೋಗಿದ್ದೆ ನಿಮ್ ಗೋಡೆ ಮಾಡ್ಬಿಟ್ಟಿರೋದು ನಂದತ್ತ ಜನಗಳ ಕಡೆ ನಾವು ಅಲ್ಲಿ ಒಳಗೆ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಆದ್ರೆ ಹೊರಗಡೆ ಅವಳು ಎಲಿಮಿನೇಟ್ ಮಾಡಂತಿದ್ದಾರೆ ಅಂತ. ಹೌದು ಹೊಡೆದಾಳ ಅಕ್ಕಿ ಅದ್ ಮಾಡಿದ್ದೆ ಯಾಕೆ ಹೇಳು? ಅಶ್ವಿನಿ ಸಪೋರ್ಟ್ ಐತ ಅಂತ ತಿಳ್ಕೊಂಡು ಗಿಲ್ಲಿಗೆ ಸಪೋರ್ಟ್ ಮಾಡಕ್ ಬರ್ತಾಳ ಜಗಳದಾಗ ಅಂತ. ಅವಳ ಹೆಸರೇನು? ರಿಷಾ. ಆ ರಾಶಿ ರಿಷಾ ಅಶ್ವಿನಿ ಏನ್ ಸೇರ್ಕೊಂಡ ಸಣ್ಣ ಚೌಕಟ್ಟ ಇದೆ ಅಲ್ಲೆಲ್ಲ ಕುಂತ್ ಮಾತಾಡ್ತಿರ್ತಿರಲ್ಲ ಅಂತ ಹೇಳಿದ್ರಲ್ಲ ಅವ್ರು. ಇವತ್ತು ಹೇಳಿಸಿದ್ರಲ್ಲ ಅದಕ್ಕೆ ಚಂದ್ರಪ್ರಭಾ ಏನ್ ನಿನ್ ತಂಗಿ ಆಗಿದ್ರೆ ನಿಜವಾಗ್ಲು ಹಿಂಗ್ 4 ಜನದ ಮಧ್ಯೆ ಹೇಳ ನಿಜ ತೆಗಿತೀಯ ಅಂತ. ಅವ್ರ ಒಂದ್ ತಂಗಿ ಆಗಿದ್ರ ಇವನ್ ಗಿಲ್ಲಿ ಮತ್ ಕಾವ್ಯದಷ್ಟ ಹಂಗ ಹೇಳ್ತಿದ ನಿಂತು. ಇಂತ ಫ್ರೆಂಡ್ಸ್ ಇರಬಾರ್ದಂತ ಬೈದ್ರ ಜನ. ದೊಡ್ಡ ಶಿಖಾಮಣಿಗಳು ಎಲ್ಲಿ ಉತ್ತಮ ಕೊಡ್ಬೇಕು ಗೊತ್ತಾಗಬಲ್ದು, ಎಲ್ಲಿ ಕಳಪೆ ಕೊಡ್ಬೇಕು ಗೊತ್ತಿಲ್ಲ. ಏನು ಎಲ್ಲದನ್ನು ಅಯೋಮಯ ತಪ್ಪಿಸ್ಕೊಳಕ್ ಅಂತೇಳಿ ಅವನಿಗೆ ಕೊಟ್ಬಿಟ್ಟ ಒಪ್ಕೊಂಡ ನೋಡು. ಅಂದ್ರೆ ಗಿಲ್ಲಿ ಕಳಪೆ ಕೊಟ್ಟಿದ್ ತಪ್ಪು ಅಂತ ಚಂದ್ರಪ್ರಭಾ ಕಳಪೆ ಕೊಡ್ಬೇಕು. ಅವ್ನ 4 ಜನದ ಮಧ್ಯ ಕಾವ್ಯಾಗ ಹೆಂಗ್ ಬೇಕಂಗ್ ಮಾತಾಡೋಣ ಅವನು. ಗಿಲ್ಲಿ ಕಳಪೆ ಯಾಕೆ ಕೊಟ್ರಿ ಅನ್ನೋದು ಹೌದು. ಗಿಲ್ಲಿ ಕಳಪೆನ ಇವ್ರ ಅವನ ಫೇಮಸ್ ಆಗ್ತದ ಟಾರ್ಗೆಟ್ ಮಾಡಕ್ ನೋಡ್ತಿದಾರ ಅವನ್ನ. ಕಳಪೆ ಅಂತಂದ್ರ ಅದ್ ಇವ್ರ ಪ್ರಕಾರ ಜನಗಳಿಗೆ ಕಿಚ್ಚ ಸುದೀಪ್ ಬರೀ ಚಪ್ಪಾಳೆ ಕೊಟ್ಟಾರಂತ ಇವ್ರು ಅನ್ಕೊಂಡಾರ. ಜನಗಳಿಗೆ ಇಷ್ಟ ಅಂತ ಚಪ್ಪಾಳೆ ಕೊಟ್ಟಿರೋದು 3 ಚಪ್ಪಾಳೆ ನೋಡ ಜನಕ್ಕೆ ಆಕ್ಸೆಪ್ಟೆನ್ಸ್ ಐತ. ಗಿಲ್ಲಿ ಮತ್ತೆ ಧನುಷ್ ಅವರು ಮತ್ತೆ ಇದು ಮನೆ ರಘು ಅವರು ಎಲ್ಲಾರ್ಗು ಇಷ್ಟ ಆಗೈತ. ಅವ್ರು ಕೊಟ್ಟಿರೋ ನೋಡೇ ಕೊಟ್ಟಿರ್ತಾರ ಅವ್ರು. ಅದೆಲ್ಲ ಅದು ನಾವು ಮೈನ್ ಟಾಪಿಕ್ ಒಂದು ಟಚ್ ಮಾಡ್ಬೇಕು ಅನ್ಕೊಂಡೆ. ನಮ್ಗೆ ಇಷ್ಟ ಇಲ್ಲ ಟಚ್ ಮಾಡಕ್ಕೆ, ಬಟ್ ಕಿಚನ್ ಪಂಚಾಯತಿ ಅಂತ ಅಂದ ಕೂಡ ಅಲ್ಲಿ ಬಂತದು ಟಾಪಿಕ್. ಏಜ್ ಹುಡುಗಿ ಚಪ್ಪಲಿ ಏನೋ ಬಂತದೆಲ್ಲ. ಅವ್ರು ಭಾಳ ಮೆಚ್ಯೂರ್ಡ್ ಆಗಿ ಮಾತಾಡಿ ಹೇಳಿದ್ರು. ಅದು ಮೆಚ್ಯೂರಿಟಿ ನಮ್ಮ ಮದರ್ ಅಂದ ಮಾತಾಡಕ್ ಸಾಧ್ಯ. ನಾವು ಮಾತಾಡೋ ಸ್ವಲ್ಪ ಜೋರಾಗಿ ಸ್ವಲ್ಪ ಎಮೋಷನ್ ಆಗಿ ಅವ್ರು ಮಾತಾಡಲ್ಲ. ಹಂಗ ಅವರೆಲ್ಲ ಸರಿ ಸಮಾಗಿ ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಬರ್ರಿ ಅದನ್ನೊಂದು ಹೇಳಿ ಹೋಗ್ರಿ ನೀವು. ಅದು ಒಂದು ಮಾಡೋದು ಅದು ಅಂದ್ರೆ ಅಂದಿರೋದಕ್ಕೂ ಇನ್ನೊಂದಕ್ಕೂ ಅಥವಾ ತೋರ್ಸೋದಕ್ಕೂ ಲಿಂಕ್ ಮಾಡಬಾರ್ದು. ಮನುಷ್ಯರಿಗೆ ತೋರ್ಸಾರ ಅಂತಲ್ಲ, ಸಿಚುವೇಶನ್ ಅದೇನಾಗಿತ್ತು ಯಾವ ಪಾಯಿಂಟ್ ಆಫ್ ದಿ ಮೂಮೆಂಟ್. ಹೌದು, ನಿಮಗೆ 3 ನಿಮಿಷ ಗ್ಯಾಪ್ ಅಲ್ಲಿ ನಿಮಗೆ ಬೇಜಾರಾಗಿರ್ಬೋದು, ಅದನ್ನ ನೀವು ಹಿಂಗ್ ಕನ್ವರ್ಟ್ ಮಾಡಬಾರ್ದು. ಕಲಾವಿದರಿಗೆ ತೋರ್ಸಾರೆ ಆಮೇಲೆ ಸಾರಿ ಕೇಳಿದ್ಮೇಲೆ ಮತ್ತೆ ಹಂಗೆ ಮಾಡ್ಕೊಂತ ಹೋಗ್ತಿದ್ದಾಳೆ. ಕಲಾವಿದರಿಗೆ ಚಪ್ಪಲಿ ಅನ್ನೋದು ದೊಡ್ಡ ಅದೊಂದು ಇದಾಗಿ ಅಲ್ಲ. ಜನರಲ್ ಆಗು ನನಗೆ ನಮ್ ಲೈಫ್ ಇದಕ್ಕೆ ಅನ್ವಯಿಸಿದ್ದೆ ಹೇಳ್ತೇನೆ. ಈ ಹುಡುಗಿ ಸಾರಿ ಕೇಳಿದ್ಮೇಲೆ ಕೂಡ ಯಾಕೆ ಅಷ್ಟೊಂದು ಟಾರ್ಗೆಟ್ ಮಾಡ್ಬೇಕು? ಅದೇ ವಿಚಾರ ಇಟ್ಕೊಂಡ್ ಅವರೇ 2 ವಾರದಿಂದ ಬಿಟ್ರು ಮಾತಾಡ್ಬಾರ್ದು ನಾವಂತ. ಅದು ನೀವು ಕಗ್ಗೊಲೆ ಮಾಡಿರಿ ನಾನು ಅದನ್ನ ಬಾಯಿಗೆ ನನ್ಲ ಅಂತ ಅಂದ್ರ ಅವ್ರು. ಅದು ಆಯ್ತು, ಅದಕ್ಕೆ ಆಕಿ ಲೆಟರ್ ಕೊಡ್ಲಿಲ್ಲ. ಅದೇ ಅದನ್ನೊಂದು ಹಿಡ್ಕೊಂಡ್ ಜಗ್ತಿದಾಳ ಆಕಿ. ಚಪ್ಲಿ ಆಗಿದ್ದ ಬೇರೆ ಆಕಿ ಸುಮ್ನೆ ಅದನ್ನೇ ಹೇಳ್ತಾಳ. ಆ ಹುಡ್ಗಿಗ್ ಬಯಸ್ಬೇಕನ್ನೋ ಉದ್ದೇಶ. ಚಪ್ಲಿ 3 ಸಲ ಹೇಳದ್ಲ. ಅದು ಎಪಿಸೋಡ್ ಇದ್ದ ಎಪಿಸೋಡ್ ವೀಕ್ ಪೂರ್ತಿ ಆಮೇಲೆ ಚಪ್ಲಿ ಅದನ್ನೇ ಕಲಾವಿದರಿಗೆ ತೋರ್ಸ್ಬಿಟ್ಲು. ಯಾಕಂದ್ರೆ ಜನಲಾಗ ಹೊರಗಾದ್ರೂ ನೋಡ್ ನಮ್ ಏಜ್ ಆದವ್ರಿಗೆ ಹಿಂಗ್ ಡಿಸ್ರೆಸ್ಪೆಕ್ಟ್ ಅಂತ ಅಂತಾರ. ಹೋಗ್ಲಿ ಅಂತ ಮೆಸೇಜ್ ಮಾಡೋರು ಹಂಗೆ ಮಾಡ್ತಿರ್ತಾರೆ. ಬಟ್ ಅದ್ ಯಾಕೆ ತೋರ್ಸರ್ ಏನಾಗೈತೆ ಅಂತಂದ್ ಅವ್ಳಿಗೆ ತಪ್ಪೈತೆ. ಸಾರಿ ಕೇಳಬೇಡ ಅವಳು. ಈಗೂ ಕೇಳ್ತಿದ್ದಾಳೆ. ಇವ್ರ ಅದನ್ನ ಜಗ್ಗದ್ ಬಾಳ ತಪ್ಪು. ಇವ್ರದ್ದು ತಪ್ಪಿರ್ತಾವೆ. ಏಜ್ ತಕ್ಕಂಗ್ ಇವ್ರು ನಡ್ಕೋಬೇಕು, ಆ ಕೆಜಿ ತಕ್ಕಂಗ್ ತೋರ್ಸ್ಬಾರ್ದಾಗಿತ್ತು. 2 ಆಗೋಗೈತಿ. ಈಗ ಏನ್ ಮಾಡೋಣ? ಅವ್ರಂದ್ರ ಕೈ ಹಿಡ್ಕ ಅಂತಂದ್ರೆ ಅವ್ರಿಗೆ ಕೈ ಹಿಡ್ಕೊಂಡ್ ನೋಡಂಗಿದ್ರೆ ಹೇಳ್ರಿಲ್ಲ ಬಿಡ್ರಿ ಆ ಕಡೆ ಮಾಡ್ಕೋಗ್ರ ಅಲ್ಲ. ಅದನ್ನ ಲಾಸ್ಟ್ ವೀಕ್ ಕೇಳ್ಬೇಕಿತ್ತು, ಕೇಳಲಿಲ್ಲ. ಆದ್ರೆ ಬಹಳ ಪ್ರೆಷರ್ ಬಂದು ಎಲ್ಲ ಬಹಳ ಹಾಕಿದ್ದಾರೆ. ನೀವು ಅದನ್ನ ಅದು ಬೇರೆ ಅಂದ್ರೆ ಆ ರೀತಿ ಹೇಳಿಲ್ಲ. ಆದ್ರೆ ಅಲ್ಲಿ ಕೊಟ್ರೆ ಅಂದ್ರೆ ಆಕಿ ಕರೆಕ್ಟ್ ಕಲಾವಿದ್ರಿಗೆ ಅವಮಾನ ಮಾಡಿಲ್ಲ ಅನ್ನೋದು ಅಲ್ಲಿ ಇದಾಗ್ಬಿಡ್ತದ. ಅದೇ ಒಂದು ಹೈಲೈಟ್ ಆಗ್ತದ ಅಂದಿದ್ದಕ್ಕೆ ಅವ್ರು ಅದನ್ನ ಇವತ್ತು ಕ್ಲಿಯರ್ ಮಾಡಿದ್ರು. ಅವ್ರು ಇನ್ನೊಂದು ವಿಷಯನ ಹೇಳಿದ್ರು, ಏಜ್ ಬರಲ್ಲ ಅಲ್ಲಿ ಸೈಡ್ ಇರೋ ವ್ಯಕ್ತಿಗೆ ನಾವ್ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಕೊಡ್ತೀವಿ ನಾವ್ ಅಂತ. ಅಲ್ಲಿ ಸಣ್ಣೋಳು ಇವಳೇನ್ ದೊಡ್ಡ ಅಂತ ತಿಳ್ಕೊಂಡು ರೆಸ್ಪೆಕ್ಟ್ ಅಂತ ನಿಮಗೆ ಇಷ್ಟ ಇದ್ರೆ ಕೊಟ್ಟೆ ಕೊಡ್ತೀರಿ, ಇಲ್ಲ ಕೊಡಲ್ಲ ನೀವು. ಅವ್ರು ಎಷ್ಟು ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ. ನಿಮ್ದು ಪರ್ಸನಲ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅದ್ರ ಹಂಗೆ ಜಗ್ತೀರಿ ರಬ್ಬರ್ ಬ್ಯಾಂಡ್ ಜಗ್ದಂಗ ಅಂತ ತೋರಿಸ್ಕೊಡ್ತೈತಿ. ಇಲ್ಲಿ ನಮ್ದು ಕೆಲವೊಂದು ಆಮೇಲೆ ಇನ್ನೊಂದು ಅದಕ್ಕೆ ಕನೆಕ್ಟ್
ಮಾಡ್ಬಿಡೋದು. ಬಹಳ ಜಾಸ್ತಿ ಇಲ್ಲಿ ಕೆಲವೊಂದು ನಮ್ದು ಟಾಪಿಕ್ ಕನೆಕ್ಟೆಡ್ ಇತ್ತಂತ ನಾವ್ ಮಾತಾಡ್ತಿದ್ದೇವೆ, ನಾವ್ ಹೇಳ್ತಿದ್ದೇವೆ ಇದನ್ನ. ಜನರಿಗೆ ಯಾರು ನೋಡ್ತಿರ್ತಾರ ಇರ್ಲಿ, ನಮ್ದು ಒಂದ್ ಸ್ವಲ್ಪ ಅದ್ರ ಟಚ್ ಇತ್ತು ಇದ್ರಾಗ, ಅದಕ್ಕೆ ನಾವು ಯಾವ ಟಾಪಿಕ್ ಟಚ್ ಮಾಡ್ತೀವಲ್ಲ ನಮ್ ಲೈಫ್ನಾಗೆ ಅಥವಾ ನಮ್ ಇದ್ರಾಗ ನಮ್ಗೆ ಏನೋ ಒಂದ್ ಅನುಭವ ಆಗಿರೋದ್ರಿಂದ ಅಷ್ಟೇ ನಾವು ಮಾತಾಡೋದು. ಅದು ಕಿಚನ್ ಪಂಚಾಯತಿ ಯಾಕೆ ಇವ್ರು ಇಷ್ಟೊಂದು ಇದ್ ಮಾಡಿ ನಮ್ ಲೈಫ್ಗೂ ಕನೆಕ್ಟ್ ಆಗಿರ್ತೈತೆ ಅಂತ ತಿಳ್ಕೊಂಡು ನಾವ್ ಹೇಳ್ತಿರ್ತೇವೆ ಅಷ್ಟೇ. ನಾವು ಸುಮ್ನೆ ಕಿಚನ್ ಪಂಚಾಯತ್ ತಗೊಂಬಂದಿಲ್ಲ ನಾವ್ ಹೇಳ್ಬೇಕಂತಂದ್ರೆ ಅವ್ರು ಹೇಳೋದು ಕೂಡ ಹಂಗೆ. ಮತ್ತೆ ಇಡೀ ಕರ್ನಾಟಕದ ಯಾರೋ ಒಬ್ಬರಿಗೆಲ್ಲ ಕನೆಕ್ಟ್ ಆಗೇ ಇರ್ತೈತೆ ಅವ್ರು ಹೇಳೋದಂತ ತಿಳ್ಕೊಂಡು ಹೇಳ್ತಾರ ಅವ್ರು. ನಮಗೂ ಅಷ್ಟೇ, ನಮ್ ಲೈಫ್ಗೆ ಅನ್ವಯಿಸಿದ್ ನಮ್ಗೆ ಅನಿಸ್ತೈತೆ ಅವ್ನು ಟಚ್ ಮಾಡ್ತಿರ್ತೇವೆ ನಾವು. ಅದೇ ಕಿಚನ್ ಪಂಚಾಯತಿ ನಾವು ಡಿಕೋಡ್ ಮಾಡ್ತಾನೆ ಇರ್ತೀವಿ, ಇರೋವರೆಗೂ ಮಾಡ್ತೀವಿ, ನಾವಿರೋವರೆಗೂ ಮಾಡ್ತೀವಿ. ಓಕೆ ಗೈಸ್, ಗುಡ್ ನೈಟ್. ನೋಡಲ್ಲ ग्रेड लोग, गंदी नाली का कीड़ा, नडे गवार, तेरी परवरिश कितनी घटिया है। ನೋಡಕ್ಕೆ जितनी औरतें तुझे जानती है उनसे मैं बेहतर हूँ, तेरी घर की औरतों से बेहतर हूँ मैं। नडे बाहर तेरी एक्स तेरा चप्पल लेकर वेट कर रही है, तेरे फॉलोअर्स को तो डूब के मर जाना चाहिए। आप औरत हो, आपका कोई पॉइंट ऑफ व्यू नहीं है। ರೈಟ್. ये क्या है? ये आपको घर पे सिखाया है? तो बता दीजिए किसने सिखाया आपके घर में? नडे। ये आपको स्कूल में सिखाया गया है कि आप नेशनल टेलीविजन पर ये सब बोल रही हैं? जहां अपनी लड़की को ರಾಜರಾಜ್ ಒಬ್ಬರ ಬಗ್ಗೆ ಕಮೆಂಟ್ ಹಾಕ್ತಾರೆ, ನೀವು ಹೇಳ್ರಿ ಅಥವಾ ಬೈಯೋದಿರ್ರಿ, ನಾ ಪೂರ್ತಿ ಕಾಪಿರೈಟ್ ಬರ್ತದ ಅದು. ಅಥವಾ ಬಾಳ ಬೈದಾನ ಹೇಳನ್ ಪದ ನಾ ಬಾಗಿಲ್ ತೆಗಿತೇನೆ ಮನೆ ಬಿಟ್ಟು ಹೋಗಂತ. ಆಮೇಲೆ ಅದೇ ನಮ್ಮ ಬಾಯಿ ಐತಂತ ಏನ್ ಬೇಕಾದ್ರೆ ಮಾತಾಡಬಾರ್ದು. ಅಪೋನೆಂಟ್ಗೆ ಅದು ಎಷ್ಟು ಅಪೋನೆಂಟ್ಗಾಗಲಿ ಅದು ಕೇಳಿದವ್ರಾಗಲಿ ಎಷ್ಟು ಅದಕ್ಕೆ ಕೆಟ್ಟ ಅನಿಸುತ್ತೆ ಅನ್ನೋದು ಅದು ವಿಚಾರ ಮಾಡಬೇಕು. ಅದಕ್ಕೆ ಹೇಳ್ತಾರ ನಾವ್ ಇರೋದೇ ರ್ಯಾಶ್ ಅಂತ ಆಟಿಟ್ಯೂಡ್ ತೋರ್ಸಿದ್ರೆ ಅದಕ್ಕೆ ಮಾತಾಡಿದ್ರೆ ಹೋಯ್ತು, ಗ್ಲಾಸ್ ಹೊಡೆದ್ರೆ ಹೋಯ್ತು ಅಂತ ಅಂದ್ರೆ ವಾಪಸ್ ಬರಂಗಿಲ್ಲ. ಹಂಗೆ ಜನ ಮಾಡ್ತಾರ ಅಂದ್ಬಿಡು ಅವ್ರು. ಜೀವನ ಮಾಡ್ಲಿ, ಬಟ್ ಅದು ಏನಾಗುತ್ತೆ ಆಟೋಮೆಟಿಕ್ ಒಮ್ಮೆ ಪಬ್ಲಿಕ್ ಕೊಡ್ತಾದ್ರೆ ಆಮೇಲೆ ಅವ್ರಿಗೆ ಇನ್ಸರ್ಟ್ ಆಗಿ ಆಮೇಲೆ ಲಕ್ಷಗಟ್ಲೆ ಜನ ನೋಡಿದ್ರು, ಕೋಟಿಗಟ್ಟಲೆ ಮತ್ತ ಅಂತ ಹುಡುಗರು ಹೊರಗೂ ಇರ್ತಾರ, ಅದನ್ನ ಭಾಳ ಮಂದಿ ಅಂತವ್ರು ಅದಾರ. ಅವ್ರೇನ ಪಬ್ಲಿಕ್ ಇದು ಹೆಂಗಾಗತ್ತೆ ಅಂದ್ರೆ ಮೇನ್ ಪ್ರಾಬ್ಲಮ್ ಏನಾಗುತ್ತೆ, ಅವರು ಕಮ್ಯುನಿಕೇಶನ್ ಒಬ್ರು ಬೈದಿರ್ತಾರ, ಅವ್ರು ಮತ್ತೊಬ್ರು ಕಮ್ಯುನಿಕೇಟ್ ಮಾಡಿ ಹೇಳಂಗಿಲ್ಲ. ಅವ್ರು ಹೇಳಿದ್ರೆ 4 ಮಂದಿ ಕೊಡ್ತಾರ, ಅವ್ರು ಅಲ್ಲೇ ಇಟ್ಕೋತಾರ, ಇವ್ರು ಇಲ್ಲಿ ಇಟ್ಕೋತಾರ. ಹಿಂಗಾಗಿ ಏನಾಗೈತಿ, ಇವ್ರ ಅಪ್ಪರ್ ಹ್ಯಾಂಡ್ ಆಗತ್ತೆ. ಅಥವಾ ಹೆಂಗೆ ತಿಳ್ಕೋದು ಅದೆಲ್ಲ ಟೆಂಪ್ರರಿ, ಬಟ್ ಅದು ಏನಿದೆಲ್ಲ ರಿಯಾಲಿಟಿ ಇಸ್ ಆಲ್ವೇಸ್ ರಿಯಲ್ ಓನ್ಲಿ. ದಟ್ ಕೆನಾಟ್ ಬಿ ಹಿಡನ್. ಅದರಿಂದ ಬುಚ್ಚಿಡ್ಲಿಕ್ಕೆ ಆಗುದಿಲ್ಲ. ಸೊ ರಿಯಾಲಿಟಿ ಇಸ್ ಟ್ರುತ್ ಇಸ್ ಆಲ್ವೇಸ್ ಟ್ರುತ್. ದಟ್ಸ್ ಆಲ್. ಏನಾಗ್ತದ ಈಕಿ ಕುಂತಂಗೆಲ್ಲ ಬರದ್ಲ ಅಂತಂದ್ರೆ ಇನ್ನೊಬ್ರು ಡಿಪ್ರೆಸ್ ಆಗ್ಬೇಕು, ಇಲ್ಲ ಓಡೋಗ್ಬೇಕು, ಇಲ್ಲ ನಾನೇ ಕರೆಕ್ಟ್ ಅಂತ ಅನ್ಸ್ಕೊಂಡ ಇರೋದೇ ರ್ಯಾಶ್ ಆಗಿ ಬದುಕ್ ಬಿಡ್ತೀನಿ ಅಂತ ಅವಳು ಅನ್ಕೊಂಡಾಳ. ಈ ಕಡೆಯವರು ನಾವು ಅವರು ಕ್ಯಾಮ್ರಾ ಮೇಲೆ ಇದಾರ, ಅವ್ರು ಮಾತಾಡಿದ್ದೈತೆ, ಆ ಕಡೆ ಅವ್ರು ಎಲ್ಲಾನು ಕ್ಯಾಮ್ರಾ ರೆಕಾರ್ಡ್ ಇರ್ತೈತೆ. ಈಗ ನಾವ್ ಮಾಡಿದ ಪ್ರತಿಯೊಂದು ಆಯ್ತು, ಮತ್ತೊಬ್ರದ್ದು ಎಲ್ಲಾ ರೆಕಾರ್ಡ್ಸ್ ಇರ್ತಾವ. ಆಮೇಲೆ ಏನಾಗ್ತ ಒಂದೊಂದ್ಸರಿ ಎಲ್ಲ ಗೊತ್ತಾದ್ಮೇಲೆ ಕೂಡ ಅವ್ರು ಅಸಹ್ಯ ಬಿದ್ದು ಸೈಡ್ ಹೋಗ್ಬಿಡ್ತಾರ ಅಷ್ಟೇ. ಇನ್ನೇನ್ ಮಾಡ್ತಾರೆ ಇಂಥವ್ರ ಹತ್ರ ಇನ್ನೇನ್ ಜಗಳ ಆಡೋದು, ಇನ್ನೇನ್ ಇದ್ ಮಾಡೋದು. ಸೊ ಯಾರು ಇಂಟೆಲಿಜೆಂಟ್ ಇರ್ತಾರಲ್ಲ ಅವರು ಕೆಸರ ಮೇಲೆ ಕಲ್ಲು ಕೆಸರ ಮೇಲೆ ಕಲ್ಲು ಹಾಕೋದಿಲ್ಲ, ಹೊಲಸ ಮೇಲೆ ಕಲ್ಲು ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಅದು ನಮ್ಗತ್ತ. ಅದಕ್ಕೆ ಏನಂತಾರಲ್ಲ, ಒಬ್ಬರಿಗೆ ಯಾರಿಗಾದ್ರೂ ನೀವು ಮುಖಕ್ಕೆ ಕರಿ ಬಣ್ಣ ಅಥವಾ ಮಸಿ ಬಳಸ್ಬೇಕಾದ್ರೆ ಪೈಲ ನಿಮ್ಮ ಕೈ ಕಪ್ಪಾಗತ್ತೆ, ಆಮೇಲೆ ಅವ್ರ ಕಪ್ಪಾಗತ್ತೆ. ಅದನ್ನ ತಿಳ್ಕೊಂಡ್ಬಿಟ್ರೆ ಅಲ್ಲ ಏನು ಜೀವನ ಅನ್ನೋದು ಕೊಡ್ತದೆ. ಅದು ಬಿಟ್ರೆ ಅವ್ರನ್ನ ಕಪ್ ಹಚ್ಚಲಾದ್ರೆ ಅಂತ ಹಚ್ಚೋಕ್ಕಿಂತ ಮೊದಲು ವಿಚಾರ ಮಾಡ್ಬೇಕು, ನಮ್ ಕಪ್ಪ ಆಲ್ರೆಡಿ ಕೈ ಕಪ್ಪಾಗೈತೆ ಅಂತ. ದಟ್ ಈಸ್ ಎ ರಿಯಾಲಿಟಿ. ಆ ರೆಕಾರ್ಡಿಂಗ್ ನಲ್ಲಿ ಇವರು ಎಲ್ಲರೂ ಯಾರು ಏನ್ ಮಾಡ್ತಾರ, ಒಬ್ರಿಗೊಬ್ರು ಹೇಸಿರ್ತಾರ, ಒಬ್ರಿಗೊಬ್ರು ಬೈದಿರ್ತಾರ, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿರ್ತಾರ, ಒಬ್ಬರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿರ್ತಾರ, ಒಬ್ರು ಅವ್ರದ್ದು ಬ್ಯೂಟಿ ಬಗ್ಗೆ ಮಾತಾಡಿರ್ತಾರ, ಅಥವಾ ಅಡಿಗೆ ಬಗ್ಗೆ ಏನಾದ್ರು ಒಂದು ಕಾಮೆಂಟ್ ಮಾಡಿರ್ತಾರ. ಅವೆಲ್ಲ ಕಾಮೆಂಟು ಅವನ್ನ ಇಟ್ಕೊಂಡಿರ್ತಾರ. ಅದು ಅಗದಿ ರೀಸನೇಬಲ್ಲು, ಅದನ್ನೇನೋ ಬಿಡುವಂಗಿದ್ರೆ ಬಿಟ್ಟು ಹಾಸ್ಯ ರೀತಿ ಅಂತಿದ್ರೆ ಬಿಟ್ಬಿಡ್ತಾರ ಅವರು. ಹಾಸ್ಯ ರೀತಿಯಿಂದ ಇರ್ಲಿಲ್ಲ ಅಂದ್ರೆ ಯಾವಾಗ ಟೈಮ್ ಬರ್ತೈತಿಲ್ಲ ಅವನ್ನೆಲ್ಲ ಒಂದು ತೆಗೆದು ಪುಸ್ತಕ ರೆಡಿ ಮಾಡಿ ಅವನು ಒಮ್ಮೆ ಹೊಡೆದು ತೆಗಿತಾರೆ. ಅವ್ರ ಏನಂದ್ರು, ಅದಕ್ಕೆ ನಾನು ಎಲ್ಲಾರ ಮುಂದೆ ಎಲ್ಲಾರು ಮಾತಾಡಿದ್ದೆ, ನಾಳಿಂದ ಒಬ್ಬರು ಮುಖ ನೋಡ್ಕೊಂಡು ನೀವು ಅಲ್ಲೇ ಇರ್ಬೇಕಾಗ್ತತೆ, ಕೈ ಮಿಲಾಸ್ಬೇಡ್ರಿ, ಕೈ ಹಿಡಿದು ಮುನ್ನಡೆಯೋದು ನೀರು ಹಂಗೆಲ್ಲ ಕರ್ಮ ಹೇಳ್ತೈತೆ. ಒಬ್ಬರ ಹೆಸರು ನೀವು ಒಳ್ಳೇಬೇಕಂತ. ಈಗ ಅಶ್ವಿನಿ ಮತ್ತ ಜಾನ್ವಿ ಹುಡುಗಿ ನಡೆಸಿದ್ರೆ ಈಗ ಯಾವ ಪರಿಸ್ಥಿತಿ ಬಂದತ್ ನೋಡು, ಹೊರಗೆ ಜನ ತೂತು ಕಿತ್ತಿದ್ದಾರೆ. ನೀವು ಕೆಟ್ಟ ಮಾಡ್ರೆ ನಿಮ್ಗೆ ಆಟೋಮೆಟಿಕ್ ದೇವ್ರ ಕೆಟ್ಟ ಮಾಡೇ ಮಾಡ್ತಾನೆ. ದಟ್ ಈಸ್ ಸೃಷ್ಟಿ ನಿಯಮ. ಆಗ್ಲಿಕ್ಕೆ ಬೇಕು, ಇದ್ರ ಮುಂದೆ ಆಗತ್ತೈತಿ. ಇದನ್ನ ನನ್ನ ಜೀವನದಾಗ ನೋಡ್ಬಿಟ್ಟಿನಿ. ನನ್ನ ಮುಂದೆ ಎಲ್ಲ ನೀರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಓಕೆ, ಇದು ಇಸ್ ಕಾಮನ್.
ನಾವೆಷ್ಟು ಒಳ್ಳೇದ್ ಮಾಡಿವ್ ನೋಡ್ ನಮ್ಗೆ. ಎಷ್ಟೋ ಹೈಕ್ ಇಲ್ಲಿ ನೋಡ್ರಿ ಎಷ್ಟು ಒಳ್ಳೆ ಬಚ್ಚ ಸಿಕ್ಕತ್ ನಮಗೆ. ಅದಕ್ಕೆ ಎಷ್ಟು ಹೈಕ್ ಪೀಕದಾಗಿತ್ತಾರಲ್ಲ ಅವ್ರ ಮ್ಯಾಲ ಎಷ್ಟು ಮ್ಯಾಲ ಹೋಗಿರಲ್ಲ ಅಷ್ಟು ಮತ್ತೆ ಅವ್ನ ಕಾಲ್ ತಳಗ್ ಬಂದ್ ಬಿದ್ದಾರ ಅಷ್ಟೇ. ಅಲ್ಲ ಸರ್ ಏನ್ ಹೇಳ್ತಾರ ನಿಮ್ ಮನೆಗ್ ನಾಯಿಗಳು ಬಾಳ ಪುಣ್ಯವಾಗಿ ಬಂದ ಬಿಡ್ರಿ. ಅಲ್ಲಲ್ಲ ಹಂಗಲ್ಲ ಅವ್ರು ಅಂತ ಏನಂತಾರಂದ್ರ ಇಂಥ ಮನೆಯೊಳಗ ನಾಯಿ ನಿಮ್ಗೆ ಇವ್ ಬಂದಂದ್ರ ಅದು ಬಹಳ ಪುಣ್ಯ ಕತೆ. ಯಾಕಂದ್ರೆ ಒಬ್ಬರ ಮನ್ಯಾಗ ಯಾರು ಕೇರ್ ತೊಗೊಳಂಗಿಲ್ಲ, ಅವ್ರು ಏನೋ ಹೆಚ್ಚು ಕೇರ್ ತೊಗೊಳಂಗಿಲ್ಲ, ಕಟ್ಟಿ ಹಾಕ್ತಾರ. ಮಾರ್ನಿಂಗ್ ಊಟ ಹಾಕೋದು ಮತ್ತೆ ಕಟ್ಟಿ ಹಾಕೋದು ಮತ್ತೆ ಮಧ್ಯಾಹ್ನ ಒಂದು ವಾಕಿಂಗ್ ಮಾಡಿ ಸಾಯಂಕಾಲ ಮಾಡೋದು, ಅಥವಾ ಆ ಟೈಮ್ದಾಗ ಅವ್ರ 5 ನಿಮಿಷ 10 ನಿಮಿಷ ಲವ್ ಮಾಡೋದು, ಅಷ್ಟು ಬಿಟ್ಟು ಬಿಡೋದು. ಹಂಗೆ ಮಾಡ್ತಾರೆ. ಅದು ಅಷ್ಟು ಒಬ್ಬರ ಯಾರಾದ್ರೂ ಒಂದು ಮನೆಯಲ್ಲಿ ಒಬ್ಬರತ್ತ 2 ಮಂದಿ ಕೇರ್ ತೊಗೊತಾರ. ಆದ್ರೆ ಈ ನಮ್ಮ ಮನೆಯೊಳಗೆ ಪ್ರತಿಯೊಬ್ಬರು 3 ಜನ ಇದ್ರೆ 3 ಜನ ಅದ್ರ ಕೇರ್ ತೊಗೊತೆ. ಅದಕ್ಕೆ ಮತ್ತೆ ಏನಾದ್ರ ಸ್ಮಾಲ್ ಏನಾದ್ರ ಯಾವಾಗೂ ಚಲನವಲನ ಮೇಲೆ ಲಕ್ಷ್ಯ ಇರ್ತದೆ. ಚಲನವಲನ ಲಕ್ಷ್ಯ ಅಂದ್ರೆ ಅದು ಆಕ್ಟಿವ್ ಇತ್ತಂದ್ರೆ ಆರಾಮೈತಪ್ಪ ಅಂತ, ಅದು ಡಲ್ ಇತ್ತಂದ್ರೆ ಅದಕ್ಕೇನೋ ಆಗಿದೆ ಅಂತ ವಿಚಾರ ಮಾಡ್ತೀವಿ. ಹಿಂಗಾಗಿ ಅದ್ರ ಭಾಳ ಕೇರ್ ತೊಗೊತೀವಿ. ಟೈಮ್ಲಿ ಇಂಜೆಕ್ಷನ್, ಟೈಮ್ಲಿ ಊಟ, ಟೈಮ್ಲಿ ಅದಕ್ಕೆಲ್ಲ ತಳ ಕೂತ್ರ ಅದಕ್ಕೆ ಥಂಡಿ ಹತ್ತೈತಿ. ಅದು ಮತ್ತೆ ಬೇಸಿ ಆಗೋ ಫ್ಯಾನ್ ಕೊಡೋದು ಎಲ್ಲ ಒಟ್ಟು A to Z ಕೇರ್ ಮಾಡ್ತೀವಿ. ಮತ್ತೆ ಅದು ದಿವಸ ಒಬ್ರಿಗೀಗ ನಮ್ಮ ಅಪ್ಪ ಇಷ್ಟ ಅಗ್ರೆಸಿವ್ ಇತ್ತು, ಆಮೇಲೆ ಅಂತಿದ್ದ ಅವನಿದ್ರ 4 ಜನ ಇದ್ದಂಗೆ. ಈಗ ಇಲ್ಲ ಅಂತಂದ ಕೂಡ್ಲೆ ನಮ್ಗೆ ಪ್ರೊಟೆಕ್ಷನ್ ಕಮ್ಮಿ ಆಗತ್ತೆ ಅಂತ ಅನ್ಕೊಂಡಿರ್ಬೋದು ಸ್ವಲ್ಪ ಜನ. ಅದಕ್ಕೆ ನೀವು ಉತ್ತರ ಕೊಡ್ರಿ. ಇದು ಅದು ಅಪ್ಪಕ್ಕದವಿ ಇದು ಭಾಳ ಸ್ಟ್ರಾಂಗ್ ಆಗತ್ತೆ. ಹುಡುಗಿಯರ್ನಾಕ ಎಲ್ಲಾರು ಹಂಗ ಅನ್ಕೋತಾರ. ಹುಡುಗಿಯರು ಭಾಳ ಸ್ಟ್ರಾಂಗ್ ಅದ, ಸ್ಟ್ರಾಂಗ್ ಐತದ, ಅದ್ರ ತೋರಿಸ್ಕೊಡಂಗಿಲ್ಲ ಅಷ್ಟ. ಬಟ್ ಅದು ಭಾಳ ಸ್ಟ್ರಾಂಗ್ ಇದೆ. ಅದು ಈಗ ಇದೊಂದು ತಿಂಗಳೊಳಗೆ ಹೆಂಗ್ ರೆಡಿ ಆಗ್ತದೆ ಯಾರು ಯಾರು ಮುಟ್ಟ. ಅದೇ ನಾವೇ ಅದು ಮತ್ತೊಂದು ಏನಿದೆ, ನಾವು ಹೇಗೆ ಬೆಳೆಸ್ತಿಲ್ಲ ಅದು ವೆರಿ ಇಂಪಾರ್ಟೆಂಟ್. ಆಟೋಮೆಟಿಕ್ ಅದ ಇದು. ನಾವು ನಮ್ಮ ನೇಚರು, ನಮ್ಮ ಸ್ವಭಾವ, ನಮ್ದು ರೀತಿ ನಡತೆ ಎಲ್ಲ ನೋಡ್ಕೊಂಡು ಆಟೋಮೆಟಿಕ್ಲಿ ಆಕ್ಷನ್ ಮಾಡ್ತಾವ. ಅವ್ರಿಗೆ ಗೊತ್ತಾಗಿತ್ತು ಈಗ ಒಂದ್ ಸ್ವಲ್ಪ ಬೇಕು ಈ ತರ ಜೋರ್ ಮಾತಾಡ್ತಾಳ, 4 ಜನಕ್ಕೆ ಕಣ್ಣಿಗೆ ಕೆಂಪದಾಳ, ಪ್ರೊಟೆಕ್ಷನ್ ಬೇಕಂತ ಹೇಳ್ಕೊಂಡು ಅವನೇ ಮಾಡ್ತಿದ್. ನಾ ಏನು ಹೇಳ್ಕೊಟ್ಟಿಲ್ಲ ಅವ್ನಿಗೆ ಮಾಡಂತ. ಹಂಗಂತೇಳಿ ನಮ್ದು ಟೈಮ್ ಯಾಕ ಡೌನ್ ಆಗೈತೆ ನಾವ್ ಇವತ್ತು ಅನ್ಕೊಳ್ಳಲ್ಲ. ನಮ್ ಜೊತೆ ಇದ್ದ ಇರ್ತಾವ. ಯಾವೇನು ಹೊರಗಿನ ಇದಾವ ಅವ್ರನ್ನ ಬರ್ಕೊಡಲ್ಲ. ಅವ್ ಇನ್ನ ಡೇಂಜರ್ ಅದಾವ. ಇವು ಅಟ್ಲೀಸ್ಟ್ ಇದೆ ಓಕೆ. ಅವು 4-5 ಅದಾವ ಹೊರಗೆ, ಅವು ಯಾರು ಬರ್ಕೊಡಂಗಿಲ್ಲ ಅವ್ರ. ಏನು ಮಾಡಕ್ಕಾಗಲ್ಲ. ಓಕೆ ಹಂಗದಾವ. ಮನೆ ಮುಂದೆ ನಮ್ಗೆ ಯಾವತ್ತು ಪ್ರೊಟೆಕ್ಷನ್ ಐತೆ. ಗಾಡ್ ದೇವ್ರ ನಮ್ಗೊಂದ್ ಕೃಪೆ. ಡಾಗ್ಸ್ ಯಾವಾಗ ನಮ್ ಜೊತೆ ಅದಾವ. ಇವಾಗ ಒಬ್ರು ಹೀಲಿಂಗ್ ಮೇಡಮ್ ನಾವೇನ್ ಮಾತಾಡ್ಸ್ರ ಅವ್ರು ಮಾತಾಡಿದ್ರೆ ಹೇಳ್ತಿದ್ರು, ನಮ್ದು ಡಾಗ್ ಇತ್ತು ನಿಮ್ದು ಇದೆ, ಅದ ಕನೆಕ್ಷನ್ ಒಂದ್ ಮಾಡತ್ ಬಿಡ್ರಿ, ನಿಮ್ಗೆಲ್ಲ ಒಳ್ಳೇದಾಗ್ತತ್ ಅಂತ ಹೇಳಿದ್ರು ಅವ್ರು. ಅದನ್ನ ನೆನೆಸ್ಕೊ ಅಂತ ಹೇಳಿದ್ರು. ಹೆಂಗು ಇದು ಕ್ಯಾಮ್ರಾಮನ್ ನೆನೆಸ್ಕೊತಿದ್ದೆ ನಾನು. ಅದಕ್ಕೆ ಅವ್ರು ನಿನ್ಗೆ ಒಳ್ಳೇದಾಗ ನಮ್ಗೆ ಒಳ್ಳೇದಾಗ ಡಾಗ್ ಲವರ್ ಎಲ್ಲರಿಗೂ ಯಾವಾಗ ಒಳ್ಳೇದಾಗ್ತತೆ, ಅವಾಗ ಬ್ಲೆಸ್ಸು ಮಾಡಿರ್ತವೆ. ನಾವು ಅದಕ್ಕೆ ಕುಡೀವಿ ಅಂತಂದ್ರು ಅವ್ರು ಮೇಡಮ್. ಎಷ್ಟು ಎಕ್ಸ್ಪೀರಿಯನ್ಸ್ ಏನು ಕತೆ, ಎಷ್ಟು ಒಳ್ಳೆ ಮಾತು, ನಮ್ಗೆ ಇಷ್ಟ ಆಯ್ತು. ಇವತ್ತು ಅವ್ರ ಹತ್ರ ಮಾತಾಡಿದ್ ಲಾಸ್ಟಿಗೆ 1-2 ಮಿನಿಟ್ಸ್ ಅಷ್ಟು ಬೇಕಾದ ಮಾಡಂತ ಅಂತಿರ್ತಾರೆ ಅವರು. ನಂಗೆ ಅನ್ಸಿದ್ದಿಲ್ಲ ಹಂಗೆ. ಈಗ ಒಂದು ಸ್ವಲ್ಪ ಮನಸ್ಸಿಗೆ ಲೋ ಆಗಿದ್ದಕ್ಕೆ ಮಾಡಿದೆ. ಬಟ್ ನಿಮ್ಗೆ ಯಾವಾಗೂ ಡಾಗ್ಸ್ ಇರ್ತಾವೆ, ಬ್ಲೆಸ್ಸಿಂಗ್ ಮಾಡ್ತಾವೆ, ನಿಮ್ಮ ಜೊತೆ ಇದ್ದೇ ಇರ್ತವೆ, ವಿಚಾರ ಮಾಡಬೇಡ್ರಿ ಅಂತೇಳಿ ಅಂದಿದ್ದಾರೆ ಅವ್ರು. ನೀವು ಇಷ್ಟು ಮಾಡಿರ ಅಂದರೆ ಡಾಗ್ಸ್ ನಿಮ್ಮ ಲೈಫ್ ಬಿಟ್ಟು ಹೋಗಲ್ಲ. ಅವಾಗ ಗೊತ್ತು ನಿನಗೆ ಇಷ್ಟ ಅಂತ ಅಂದ್ಕೊಳ್ಳೆ ವಾಪಸ್ ಬರ್ತಾವೆ. ಮತ್ತೆ ಏನೋ ವಿಚಾರ ಮಾಡಬೇಡ, ಆರಾಮಾಗಿರ್ರಿ ಅಂತ ಹೇಳಿದಾರೆ ಅವರು. ಅದಕ್ಕೆ ನಾವು ಇದೇ ಮಾತಿನ ಸ್ಟ್ಯಾಂಡ್ ಮೇಲೆ ಇರ್ತೀವಿ. ಗುಡ್ ನೈಟ್ ಶೋಣ. ಕಡಿತಾರಂಗೆ ಯಾರಾದ್ರೂ ಕಡಿತಾರ, ಯಾರಾದ್ರೂ ಕಡಿತಾರಂಗೆ, ಯಾರಾದ್ರೂ ಕಡಿತಾರ, ಯಾರಾದ್ರೂ ಹಲೋ ಶೋಣ ಮಾಡು. ಹಲೋ ಹಲೋ. ಗುಜ್ ಗರ್ಲ್, ಗುಜ್ ಗರ್ಲ್, ಗುಜ್ಜು 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 ಗೋಲ್.